ಸ್ವಾಮಿ ಮಠದಲ್ಲಿ ದೇವಿ ಪುರಾಣ ಆರಂಭ. ನಾಡದೇವತೆ ಚಾಮುಂಡೇಶ್ವರಿಯು ರಾಕ್ಷಸನಾದ ಮಹಿಷಾಸುರನನ್ನ ಮರ್ದಿಸಿದ ದಿನವಾದ ಇಂದು ವಿಜಯದಶಮಿಯನ್ನ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ತಾಯಿ ಚಾಮುಂಡೇಶ್ವರಿಯು ನಾಡಿನ ಸಕಲ ಜನಗಳಿಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನ ಕರುಣಿಸಲಿ ಎಂದು ಬಸವಲಿಂಗ ಮಹಾಸ್ವಾಮಿಗಳು ಆಶೀರ್ವಚನದಲ್ಲಿ ತಿಳಿಸಿದರು. ಶ್ರೀಗಳು ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿರುವ ಶ್ರೀ ಕೊಟ್ಟೂರು ಸ್ವಾಮಿ ಮಠದಲ್ಲಿ ವಿಜಯದಶಮಿ ಪ್ರಯುಕ್ತ ನವರಾತ್ರಿ ಉತ್ಸವಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿಜಯದಶಮಿಯ ವಿಶೇಷವಾದ ದೇವಿ ಪುರಾಣವನ್ನ ಇಂದಿನಿಂದ 9 ದಿನಗಳ ಕಾಲ ಪ್ರತಿದಿನ ಸಂಜೆ 6 ರಿಂದ 8 ಗಂಟೆಯವರೆಗೆ ಪುರಾಣ ಪಠಣೆಯನ್ನ ನಡೆಸಲಾಗುವುದು. ನಂತರ ನೆರೆದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಈ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿ ಆಶೀರ್ವಾದವನ್ನ ಪಡೆದುಕೊಳ್ಳಿ ಎಂದು ಭಕ್ತರಿಗೆ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಪ್ರತಿದಿನ ಕುರುಗೋಡು ಮತ್ತು ಸುತ್ತಮುತ್ತಲ ಗ್ರಾಮಗಳ ಸುಮಾರು 500 ರಿಂದ 1000 ಭಕ್ತಾದಿಗಳು ಆಗಮಿಸಿ ದೇವಿ ಪುರಾಣವನ್ನ ಆಲಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗುವರು. ಈ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತರಿಗೆ ಮಠದಲ್ಲಿ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನ ಸಹ ಹಮ್ಮಿಕೊಳ್ಳಲಾಗಿದೆ. ಸಕಲ ಭಕ್ತಾದಿಗಳು ಈ ಪುರಾಣ ಪ್ರವಚನಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿರಿ ಎಂದು ಭಕ್ತರಿಗೆ ಕರೆ ನೀಡಿದರು. ವಿಶೇಷವಾದ ವಿಜಯದಶಮಿ ಕಾರ್ಯಕ್ರಮ ಪ್ರಯುಕ್ತ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ವೇದಮೂರ್ತಿ ಬಸವಯ್ಯ ಶಾಸ್ತ್ರಿಗಳು ಪುರಾಣ ಪ್ರವಚನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಕಾರ್ಯಕ್ರಮವನ್ನ ಭಾಷಾ ನಿರೂಪಿಸಿದರು. ಕಾರ್ಯಕ್ರಮದ ಉಸ್ತುವಾರಿಯನ್ನ ಚಾನಾಳ್ ಅಂಬರೀಶ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಠದ ಸದ್ಭಕ್ತರಾದ ಎಚ್ಎಂ ಸದಾಶಿವಯ್ಯ, ಮಲ್ಲೇಶಪ್ಪ, ಚಾನಲ್ ಅಬಿ, ಪ್ರಜಾವಾಣಿ ಪತ್ರಿಕೆ ವರದಿಗಾರರಾದ ವಾಗೀಶ್, ಷಣ್ಮುಖಪ್ಪ, ಬಿಎಂ ಎರ್ರೇಸ್ವಾಮಿ ಸೇರಿದಂತೆ ಹಲವಾರು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಶರಣಾಗತ ರಕ್ಷಕ ಚಿದ್ಘನ ಪ್ರಭಾಮಯ ಜಗದಾದಿದೇಶಿಕ ಪುರಾತನ ಪುಂಗವೈ ಶಾಂಭವೈ ಜಯ ಸೋಮನಾಥ ಜಯ ದೇವ ಜಯ ವಿರತಂ ಶಿವಾರ್ಹವ. ನಮಸ್ಕಾರ, ನನ್ನ ಹೆಸರು ಅಂಬರೀಶ್ ಚಾನಳ್ ಅಂತ, ಕುರುಗೋಡಿನ ವಿರಕ್ತ ಮಠ ಆದಂಥ ಶ್ರೀ ಕೊಟ್ಟೂರೇಶ್ವರ ಸಂಸ್ಥಾನ ಮಠ ಆದಂಥ ಈ ಮಠದಲ್ಲಿ ಹಿಂದೆ ಹಿರಿಯರಾದಂಥ ಸಂಗನಬಸವಾಚಾರ್ಯರು, ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾದಂಥ ಜಗದ್ಗುರುಗಳಾದಂಥ ಮುಪ್ಪಿನ ಬಸವಲಿಂಗ ದೇವರವರ ಪ್ರಕಾಶನದಲ್ಲಿ ಮತ್ತು ಅವರ ಆಶೀರ್ವಾದದೊಂದಿಗೆ ಇಂದಿನ ನಿರಂಜನ ಪ್ರಭುಗಳು ದೇವರು ಅವರ ಆಶ್ರಯದಲ್ಲಿ ನಾವು ಈ ದೇವಿ ಪುರಾಣವನ್ನು ಪ್ರಾರಂಭ ಮಾಡಿ ಕುರುಗೋಡಿನಲ್ಲಿ ಒಂದು ಈ ಹಿಂದೆ ಸದ್ಭಾವನಾ ಯಾತ್ರೆಯು ಕೂಡ ಗ್ರಾಮಾದ್ಯಂತ ಮಾಡಿದ್ದಾರೆ. ಹಾಗೂ ಮತ್ತು ಗ್ರಾಮದಲ್ಲಿ ಎಲ್ಲಾ ದುಶ್ಚಟಗಳ ಒಂದು ನಿರ್ಮೂಲನೆಗಾಗಿ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಈಗ ನಿರ್ಹತವಾಗಿ 11 ದಿನಗಳ ಈ ದೇವಿ ಪುರಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಗುರುಗಳು. ತಮ್ಮ ಆಶೀರ್ವಾದವನ್ನು ಕುರುಗೋಡಿನ ಮತ್ತು ಸುತ್ತಮುತ್ತಲಿನ ಎಲ್ಲಾ ನಾಡಿನ ಸದ್ಭಕ್ತರಿಗೆ ತಮ್ಮ ಆಶೀರ್ವಾದದೊಂದಿಗೆ ಪ್ರತಿನಿತ್ಯ ಕೂಡ ಇಲ್ಲಿ ಪ್ರವಚನ, ಶ್ರವಣ, ಸದ್ಭಾವನೆ ಮತ್ತು ಪ್ರಸಾದ ಎಲ್ಲಾ ಕಾರ್ಯಕ್ರಮಗಳು ಇರುತ್ತದೆ. ಮತ್ತು ಮಧ್ಯದಲ್ಲಿ ಕೂಡ ಸಾಧನೆಗೈದಂತ ಎಲ್ಲ ಗ್ರಾಮದ ಹಿರಿಯರಿಗೆ, ಶಾಲೆ ಮಕ್ಕಳಿಗೆ ಕೂಡ ಸನ್ಮಾನ ಕಾರ್ಯಕ್ರಮವನ್ನ ಗುರುಗಳು ಹಮ್ಮಿಕೊಂಡಿರುತ್ತಾರೆ. ಅದೇ ರೀತಿ ಪ್ರತಿ ವರ್ಷದಂತೆ ಕೂಡ ಈ ಸಾರಿ ಕೂಡ ಪ್ರಕೃತಿ ವಾತಾವರಣದಲ್ಲಿ ದಿನನಿತ್ಯ ಈ ಮಳೆಯ ಅಬ್ಬರದೊಂದಿಗೆ ಕೂಡ ಭಕ್ತಾದಿಗಳು ಈ ಮಠದಲ್ಲಿ ಈ ಪುರಾಣವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಆ ದೇವಿಯು ಮತ್ತು ದೇವರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಸುಭಿಕ್ಷವಾಗಿ ನಡೆಯಲಿ ಎಂದು ನಾನು ಶುಭ ಕೋರುತ್ತಿದ್ದೇನೆ. ನಮಸ್ಕಾರ. ನಮ್ಮ ಹೆಸರು ತಂಗಿ ಸುರೇಶಪ್ಪ ಕುರುಗೋಡು. ಪ್ರತಿ ವರ್ಷದಂತೆ ಶ್ರೀ ಕೊಟ್ಟೂರು ಸ್ವಾಮಿ ಮಠದ ಮಠ ಸಂಕೀರ್ಣಗಳ ಶಾಖಾ ಮಠದಲ್ಲಿ ವಿಶ್ವಾಸನಾಮ ಸಂವತ್ಸರ 1947ನೇ ಆಶ್ವೀಜ ಶುದ್ಧ ಪ್ರತಿಪದದಂದು ಪ್ರತಿ ವರ್ಷದಂತೆ ಶ್ರೀ ದೇವಿ ಮಹಾತ್ಮೆಯ ಪಾರ್ವತಿ ಮಾತೆಯ ಪುರಾಣ 9 ದಿವಸ ನಡೀತಿದೆ. ಈ ಪುರಾಣದ ಸಂಬಂಧ ತಮಗೆ ಈ ವಿಷಯ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.